ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು 3 ಡೇಸ್ದು ಲಾಗ್ ಆಗಿರುತ್ತೆ. ಇದು ಸಂಡೇ ಸ್ವಲ್ಪ ಗ್ರಾಸರಿ ಎಲ್ಲ ಖಾಲಿಯಾಗಿತ್ತು, ಅಂದರೆ ಸ್ವಲ್ಪ ಸಿಂಪಲ್ಲಾಗಿ ತೊಗೊಂಡು ಬಂದು ಇಲ್ಲಿ ಸಡನ್ನಾಗಿ ಬೇಕಿತ್ತು. ಹಾಗಾಗಿ ಕೆಲವೊಂದು ಐಟಮ್ ಮಾತ್ರ, ಎಣ್ಣೆ, ಬೇಳೆ ಮತ್ತು ಗೋಧಿ, ಅವನ್ನ ಪಾಪುಗೆ ಡೈಪರು ಇದೆಲ್ಲ ಬೇಕಿತ್ತು ಸಡನ್ನಾಗಿ. ಅದಕ್ಕೆ ನಮ್ಮ ಹಸ್ಬೆಂಡು ಬೆಳಗ್ಗೆ ಹೋಗಿ ತೊಗೊಂಡು ಬಂದರು. ನೋಡಿ, ನನ್ನ ಮಗ ಎದ್ದು ಡೈಪರ್ ರಿಮೂವ್ ಮಾಡಿದ ತಕ್ಷಣ ಅವನೇ ತಗೊಂಡು ಬಂದು ಡಸ್ಟ್ಬಿನ್ಗೆ ಹಾಕ್ತಿದ್ದಾನೆ. ನೋಡಿ, ಎಷ್ಟು ನೋಡಿರ್ತಾನಲ್ಲ ಕಾಲಲ್ಲಿ ಪ್ರೆಸ್ ಮಾಡೋದು ಹೇಗೆ ಅಂತ, ಬಟ್ ಮಾಡೋಕ್ಕಾಗಲಿಲ್ಲ ಅವನಿಗೆ. ಟ್ರೈ ಮಾಡ್ದೆ, ಆಮೇಲೆ ಕೈಯಲ್ಲೇ ತೆಗೆದುಬಿಟ್ಟು ಹಾಕ್ಬಿಟ್ಟು ಹೋಗ್ತಿದ್ದಾನೆ. ಇಲ್ಲಿ ನಮ್ಮ ಹಸ್ಬೆಂಡು ತಿಂಡಿ ತಿಂತಾಯಿದ್ರು. ಪೂರಿ ಮತ್ತು ಗ್ರೇವಿ ಮಾಡಿದ್ದೆ ತಿಂಡಿಗೆ ಬೆಳಗ್ಗೆ. ಸರಿ ಅಂತೇಳ್ಬಿಟ್ಟು, ನಡಿ ಮುಖ ತೊಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮುಖ ತೊಳೆಸ್ಕೊಡೋಣ ಅಂತೇಳ್ಬಿಟ್ಟು ಕರ್ಕೊಂಡೋದೆ. ಇಲ್ಲಿ ಮುಖ ಎಲ್ಲ ತೊಳೆದು ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಎಲ್ಲ ಆಯಿತು. ತಿಂಡಿ ಎಲ್ಲ ತಿಂದು ಒಂದು ರೌಂಡ್ ಮಲಗಿದ್ದೆದ್ದ. ಅದಾದಮೇಲೆ ಸರಿ ಅಂತೇಳ್ಬಿಟ್ಟು ಇಲ್ಲಿ ಯೂರಿನ್ ಪಾಸ್ ಮಾಡಿದ್ದ. ಅದಕ್ಕೆ ಅವನೇ ಬಟ್ಟೆ ತೊಗೊಂಡು ಬಂದು ಒರೆಸ್ತಿದ್ದಾನೆ. ನಾವೇನು ಹೇಳೋಂಗಿಲ್ಲ ಅವ್ನಿಗೆ. ನಿಜ ಎಲ್ಲ ಕೆಲಸನೂ ಅವ್ನಿಗೇನು ಗೊತ್ತು ಅಷ್ಟು ನಿಜ ಮಾಡ್ತಾನೆ. ಡೈಪರ್ ಎತ್ತಿಡೋದಾಗಲಿ, ಏನಾದ್ರು ಯೂರಿನ್ ಪಾಸ್ ಮಾಡಿದ್ರೆ ಅದನ್ನು ಒರೆಸೋದಾಗಲಿ, ಸಿಂಕಿಗೆ ತೊಗೊಂಡೋಗಿ ಲೋಟ, ತಟ್ಟೆ ಏನಾದ್ರು ತಿಂದಿಟ್ಟಿದ್ರೆ ಅದನ್ನೆಲ್ಲ ತೊಗೊಂಡೋಗಿ ಹಾಕೋದು. ಆಮೇಲೆ ಬಿಸ್ಕೆಟ್ ಕವರು, ಏನಾದ್ರು ಪೇಪರು ಏನಾದರೂ ಇದ್ದರೆ ಮನೆ ಒಳಗಡೆ ಅದನ್ನು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋದು, ಇದೆಲ್ಲ ಮಾಡ್ತಾರೆ. ನಿಜವಾಗ್ಲೂ 1.5 ವರ್ಷಕ್ಕೆ ಇಷ್ಟು ಬುದ್ಧಿ ಇದೆ ಅಂತ ಮಕ್ಕಳಿಗೆ ನಾನು ನಿಜವಾಗ್ಲೂ ನೋಡಿರಲಿಲ್ಲ. ನೋಡಿ, ಅಲ್ಲಿ ಕತ್ತರಿ ತೊಗೊಂಡು ಕಟ್ ಮಾಡ್ತಿದ್ದಾನೆ ಬಿಸ್ಕೆಟ್ನ. ಯಾವ ಥರ ತಲೆ ಇದೆ ನೋಡಿ ಅವನಿಗೆ. ಅದಾದಮೇಲೆ ಇದು ಮಾರ್ನಿಂಗು ನಾವು ಹಬ್ಬದ್ದು ಲಾಗಿದ್ದು. ಹಬ್ಬದ್ದು ಅಂದರೆ ನಾವು ಸರಿಯಾಗಿ ಹಬ್ಬದ್ದು ಲಾಗ್ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಊರಿಗೆ ಹೋಗಬೇಕಿತ್ತು ಬೇಗ. ಇಲ್ಲಿ 8:45 ಹೊರಟು. ನಾನು 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮಾಡಿ ಬೇಗ ನಮ್ಮನೆ ಪೂಜೆ ಎಲ್ಲ, ನಾನು ಅದು ಕ್ಲಿಪ್ಪು ಕೂಡ ತಗೊಳ್ಳಿಲ್ಲ, ಒಂದು ವೀಡಿಯೋನೂ ತಗೊಳ್ಳಿಲ್ಲ, ಒಂದು ಫೋಟೋನೂ ತಗೊಳ್ಳಿಲ್ಲ. ಹಬ್ಬದ್ದು ಪೂಜೆ ಎಲ್ಲ ಮಾಡಿದ್ದು ನಿಜ ತುಂಬ ಬೇಜಾರಾಗ್ತಿದೆ. ಚೆನ್ನಾಗಿ ಮಾಡಿದೆ. 4 ಗಂಟೆ ರಾತ್ರಿಗೆ ಎದ್ದು ಎಲ್ಲ ಮಾಡಿ ನನ್ನ ಮಗನಿಗೂ ಸ್ನಾನ, ಪ್ರತಿಯೊಂದು ತಿಂಡಿಯು ಎಲ್ಲ ಮಾಡಿಸಿ 8:45 ಹೊರಟು. ಇದೇ ಫಸ್ಟ್ ಟೈಮ್ ಇಷ್ಟು ಬೇಗ ಹೊರಟಿರೋದು ಅಂತ ಹೇಳ್ಬೋದು. ಅದಕ್ಕೆ ಬಿಸಿಲಾಗ್ಬಿಡುತ್ತಲ್ಲ ತುಂಬ ಅಂತೇಳ್ಬಿಟ್ಟು ಹೊರಟು ಮತ್ತೆ ಪೂಜೆಯಲ್ಲಿ ಅಲ್ಲಿ ದೇವಸ್ಥಾನ ಇತ್ತಲ್ಲ, ಅಲ್ಲಿ ದೇವಸ್ಥಾನ ಪೂಜೆ ಹೋಗಿ ಮುಗಿಸ್ಕೊಂಡು ಇಲ್ಲಿ ಮನೆಗೆ ಬಂದು, ಇಲ್ಲಿ ನನ್ನ ಮಗ ನೀರಲ್ಲಿ ಆಟ ಆಡಿಕೊಂಡು ನೀರನ್ನೆಲ್ಲ ಮೈ ಮೇಲೆ ಚೆಲ್ಕೊಂಡಿದ್ದ. ನಾನು ಟೀ ಶರ್ಟ್ ತೊಗೊಂಡೋಗಿರಲಿಲ್ಲ. ಒಂದು ಹಾಕಿದ್ದೆ, ಇನ್ನೊಂದು ತೊಗೊಂಡೋಗಿದ್ದೆ, ಅದಕ್ಕೂ ನೀರೆಲ್ಲ ಚೆಲ್ಕೊಂಡಿದ್ದೆ. ಇನ್ನು ಬೇರೆ ತೊಗೊಂಡೋಗಿಲ್ಲ, 2 ಇದ್ದಿದ್ದು. ಇಲ್ಲಿ ನೋಡಿ, ಅದಕ್ಕೆ ನಮ್ಮ ಅಮ್ಮ ಪಾಪ ಬರೀ ಮೈಯಲ್ಲಿ ಇರ್ತಾನಲ್ಲ ಅಂತೇಳ್ಬಿಟ್ಟು ಬನೀನು, ನನ್ನ ತಮ್ಮನ ಬನೀನನ್ನ ಈ ಥರ ಕಟ್ಬಿಟ್ಟು ಹಾಕಿದ್ದಾರೆ. ಅವನು ಒಂಥರ ಫ್ರೀಯಾಗಿ ಹಿಂಗೆ ಎತ್ಕೊಂಡು ಆಡ್ತಾಯಿದ್ದ. ಅದಂತೂ ಸಖತ್ತಾಗಿ ನಗಾಡಿಟ್ಟಿದ್ದೀವಿ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆಲ್ಲ ಬಂದು ಇದು ಮಾರ್ನಿಂಗ್ ಲಾಗು. ನೋಡಿ ಯಾವ ಥರ ಆಡ್ತಿದ್ದಾನೆ ಅಂತ. ಅದು ಉದ್ದರಣೆ ದೇವ್ರ ಮನೆಯದು. ಸರಿ, ನಾನು ಹೊಸದು ತೊಗೊಂಬಂದಲ್ಲ, ಇದು ಯಾವಾಗಲೂ ಬೇಕು ಅಂತ ಹಠ ಮಾಡೋನು. ಅದಕ್ಕೆ ಅವನಿಗೆ ಕೊಟ್ಬಿಟ್ಟಿದ್ದೀವಿ, ಆಟ ಆಡ್ಕೊಂಡು ಇಟ್ಕೊಂಡು ಏನೇನೆ ಅಂತ. ನೋಡಿ, ಬಾಯಲ್ಲೆಲ್ಲ ಹಾಕೋತಿದ್ದಾನೆ. ಹಾಕೋಬಾರ್ದು ಅದೆಲ್ಲ, ಬಟ್ ಮಕ್ಕಳು ಕೂಡ ದೇವ್ರ ಸಮಾನ ಅಲ್ವಾ, ಅದಕ್ಕೋಸ್ಕರ ನಾನು ಸುಮ್ಮನೆ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ಎಷ್ಟು ತುಂಟ ಅಂದರೆ ಅಷ್ಟು ತುಂಟ ನಿಜವಾಗ್ಲೂ. ಇವನ್ನ ನೋಡ್ಕೊಳ್ಳೋಕ್ಕೆ ಇಬ್ಬರು ಬೇಕಾಗುತ್ತೆ. ಬಟ್ ನಾನಂತೂ ಯಾವುದಕ್ಕೂ ಸುಮ್ಮನೆ ರಿಸ್ಟ್ರಿಕ್ಷನ್ ಮಾಡಲ್ಲ. ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅಂದರೆ ಹಠ ಜಾಸ್ತಿ ಮಾಡ್ತಾನೆ. ಹಾಗಾಗಿ ನಾನು ಸುಮ್ಮನೆ ಆಗಿಬಿಡ್ತೀನಿ, ಏನು ಬೇಕಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು. ಇದು ಮತ್ತು ನಮ್ಮದು ಎಡೀರ್ ಸಿದ್ಧಲಿಂಗೇಶ್ವರ ಅಂತ ಇರುತ್ತಲ್ಲ, ನಮ್ಮ ಹಸ್ಬೆಂಡ್ ಮನೆ ದೇವರು ಎಡೀರ್ ಸಿದ್ಧಲಿಂಗೇಶ್ವರ. ನಾನು ಸೋಮವಾರ ಕೂಡ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಮತ್ತೆ ಇದು ಮಾಡೋಣ ಅಂತೇಳ್ಬಿಟ್ಟು ಸಡನ್ನಾಗಿ ಎಡೀರ್ ಸಿದ್ಧಲಿಂಗೇಶ್ವರನ ತೇರು ಬುಧವಾರ ನಾನು ಮಾಡಿದ್ದು. ಸರಿ ಅಂತೇಳ್ಬಿಟ್ಟು ಮಾಮೂಲಿ ಕಲಶ ಎಲ್ಲ ಇಟ್ಟು ದೇವ್ರ ಹೆಸ್ರು ಹೇಳಿ ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡ್ಕೊಂಡಾಯಿತು. ಅದಾದಮೇಲೆ 10:45 ನನ್ನ ಮಗ ಎದ್ದೇ ಇಲ್ಲ. ಅವತ್ತು ಇನ್ನೂ ಹಾಗೆಯೇ ಇದ್ದಾನೆ. ಆಮೇಲೆ ಸರ್ ನಮ್ಮ ಹಸ್ಬೆಂಡ್ ಬೇಗ ಹೋಗಿದ್ದು, ಸ್ವಲ್ಪ ತಿಂಡಿನೂ ಕೂಡ ಮಾಡಿರಲಿಲ್ಲ, ಬೇಗ ಹೋಗಿದ್ದು ಬಂದರು. ಅವನು ಎದ್ದಿದ್ದ ಅಷ್ಟಕ್ಕೆ 10:45 ಎದ್ದ. ಆಮೇಲೆ ನಮ್ಮ ಹಸ್ಬೆಂಡು ಕೂಡ ಬಂದ್ರಲ್ಲ, ಸರಿ ಅಂತ ಹೇಳ್ಬಿಟ್ಟು ಅವರೇ ನೋಡ್ಕೋತಾಯಿದ್ರು. ಅಷ್ಟಕ್ಕೆ ನಾನು ಸ್ವಲ್ಪ ಚಿತ್ರಾನ್ನ ಮಾಡಿಬಿಡೋಣ ಅಂತೇಳ್ಬಿಟ್ಟು, ಅನ್ನ ಎಲ್ಲ ಆಗಿತ್ತು. ಇದು ಚಿತ್ರಾನ್ನ ಒಗ್ಗರಣೆ ಮಾಡ್ಕೊತಾಯಿದ್ದೀನಿ. ಯಾಕೋ ಚಿತ್ರಾನ್ನ ಟೇಸ್ಟು ಎಲ್ಲ ಚೆನ್ನಾಗೇ ಹೆಚ್ಚಿ ಎಲ್ಲ ಚೆನ್ನಾಗಿ ಮಾಡಿದೆ. ಬಟ್ ಅರ್ಜೆಂಟ್ಗೆ ನಿಜ ಹೇಳ್ಬೇಕಂದ್ರೆ ಚಿತ್ರಾನ್ನ ಅಂತೂ ಚೆನ್ನಾಗೇ ಆಗಲಿಲ್ಲ, ಟೇಸ್ಟು ಕೊಡಲಿಲ್ಲ. ನಮ್ಮ ಹಸ್ಬೆಂಡ್ ಬೈಕೊಂಡು ಹೋದರು, ಇದನ್ನು ತಿನ್ನೋಕೆ ಬರಬೇಕಿತ್ತ ನಾನು, ಅಲ್ಲೇ ಏನಾದ್ರು ಹೋಟೆಲಲ್ಲಿ ತಿನ್ಕೋಬೋದಿತ್ತು ಅಂತ. ನೋಡಿ ಹೆಂಗಿದೆ, ನಿಜ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿಲ್ಲ ಅಂತ. ನನಗೂ ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ಸ್ವಲ್ಪ ತಿಂದೆ. ಇಲ್ಲಿ ನಾನು ತಿಂಡಿ ತಿಂತಾಯಿದ್ನಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ
ದಾಳಿಂಬೆ ಎಲ್ಲ ಬಿಡಿಸ್ಕೊಟ್ಟಿದ್ದೆ ತಿನ್ನಪ್ಪ ಅಂತ. ಅವನು ತಿನ್ನೋದು ಕಾಲು ಭಾಗ ತಿಂದರೆ ಇನ್ನು ಮಿಕ್ಕೋದೆಲ್ಲ ಚೆಲ್ಲಾಡಿಕೊಂಡು ಅದನ್ನೆಲ್ಲ ಕೆಳಗಡೆ ಎಲ್ಲ ಬಿಸಾಡಿಕೊಂಡು ಇದೇ ಮಾಡೋದು ಅವ್ನ ಕೆಲಸ. ಇನ್ನೇನು ಮಾಡಲ್ಲ ಅವನು, ಬರೀ ಇದೇ ಥರ ಕೆಲಸ ಮಾಡ್ತಾ ಇರ್ತಾನೆ. ಅದಕ್ಕೆ ಸರಿ ಏನಾದರೂ ಮಾಡ್ಕೊಂಡ್ಬಿಟ್ಟು ಇಲ್ಲ ಕಿತ್ಕೊಂಡ್ರೆ ಅಳ್ತಾನೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಆಗಿಬಿಡ್ತೀನಿ. ಮತ್ತು ಮಧ್ಯಾಹ್ನಕ್ಕೆ ಅವನ್ನೆಲ್ಲ ಫ್ರೆಶ್ ಅಪ್ ಮಾಡಿ ಮಧ್ಯಾಹ್ನ ಎಲ್ಲ ಮಲಗಿಸಿದಾದ್ಮೇಲೆ ಮೊಳಕೆ ಕಾಳು ಸಾಂಬಾರು ಮಾಡಿ ರೈಸ್ ಮಾಡಿ ಮತ್ತು ರಸಾಯನ ಎಲ್ಲ ಮಾಡಿದ್ದೆ. ಡೈಲಿ ಬಾಳೆಹಣ್ಣು ಇದ್ದರೆ ನಾನು ಕಂಪಲ್ಸರಿ ರಸಾಯನ ಮಾಡೇ ಮಾಡ್ತೀನಿ. ಬಾಳೆಹಣ್ಣಿಲ್ಲ ಅಂದರೆ ಮಾಡೋಕ್ಕೋಗಲ್ಲ ಅಷ್ಟೇ. ಬಟ್ ಯಾವಾಗಲೂ ಯೂಶ್ವಲಿ ಬಾಳೆಹಣ್ಣು ಇದ್ದೇ ಇರುತ್ತೆ, ಮಾಡೇ ಮಾಡ್ತೀನಿ. ಇದು ಮತ್ತು ನಾನು ಇದು ಕಾಯಿ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಒಂದು 2-3 ಕಾಯಿ ಇತ್ತು. ಅದಕ್ಕೆ ಒಂದಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಕಾಯೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಬೆಲ್ಲ ಹಾಕ್ಕೊಂಡು ಸರ್ಜಪ್ಪ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ನಮ್ಮ ಮನೆಯವರು ಊಟಕ್ಕೆ ಬಂದರು. ಅವರು ಏನು ಊಟ ಕೊಟ್ಟಿದ್ದೀಯ ಅಂತ ವೀಡಿಯೋ ಮಾಡ್ಕೊತಿದ್ದೀಯ, ಬರೀ ಅನ್ನ ಸಾಂಬಾರು ಕೊಟ್ಟಿದ್ದೀಯ ಹೋಗು ಅಂತ ರೇಗಿಸ್ತಾಯಿದ್ರು. ಆಯಿತು ಬಿಡಿ ಅಂದ್ಬಿಟ್ಟು ನಾನು ನಗಾಡ್ಕೊಂಡು ಕಿಂಡಲ್ ಮಾಡ್ತಾಯಿದ್ದೆ. ಇಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕಿದ್ದೆ ಪಾಪುದು. ನಾನು ವಾರಕ್ಕೊಂದು ಸಲ ಹಾಕ್ಬಿಡ್ತೀನಿ ಅವ್ನ ಬಟ್ಟೆನ. ಅದೆಲ್ಲ ಒಣಗಾಕ್ಬಿಟ್ಟು ಮತ್ತೆ ನೈಟು ಅಂದರೆ ಒಂದು 7 ಗಂಟೆ ಟೈಮಲ್ಲಿ ನನ್ನ ಮಗನಿಗೇನೋ ಅವನ್ನೆಲ್ಲ ತವ ಗಿವ ಎಲ್ಲ ತಗೊಂಡೋಗಿದ್ದ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಅಷ್ಟಕ್ಕೆ ಒಂದು ಸ್ವಲ್ಪ ಒಂದು 4-5 ಮಾಡೋಣ ಹೇಗೆ ಬರುತ್ತೆ ಟೇಸ್ಟು. ನನಗೂ ಒಂದು 3-4 ವರ್ಷ ಆಗಿತ್ತು ಇದನ್ನು ಮಾಡಿ ತಿಂದು. ನನಗೆ ಆ ಥರ ತಿನ್ನೋದು ಅಂದರೆ ನನಗೆ ಸಖತ್ ಇಷ್ಟ ನಿಜವಾಗ್ಲೂ. ಸಿಕ್ಕಾಪಟ್ಟೆ ತಿಂತೀನಿ ನೋಡಿ ಹೆಂಗಿದ್ದೀನಿ ನಾನು, ಎಷ್ಟು ಡುಮ್ಮಿ ಆಗಿಬಿಟ್ಟಿದ್ದೀನಿ. ನಾನು ಕೆಲವೊಂದು ಯಾವ್ದಾರು ಹಳೆಯ ಫೋಟೋಗಳ ಕ್ಲಿಪ್ಪಿಂಗ್ಸ್ ನಾನು ಹಾಕ್ತೀನಿ. ಅದನ್ನು ನೋಡಿ ಇದನ್ನು ನೋಡಿ ನಾನು ಎಷ್ಟು ಡುಮ್ಮಿ ಆಗಿದ್ದೀನಿ ಅಂತ. ತಿನ್ನೋದು ಅಂದರೆ ನನಗೆ ಅಷ್ಟು ಆಸೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾನು ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಮಾಡ್ತಾಯಿದ್ದೆ ಇದೇ ಥರ ತಿಂಡಿಗಳು. ಅಂದರೆ ಫ್ರೀ ಇರ್ತಾಯಿದ್ವಲ್ಲ, ಏನಿಲ್ಲ ಮದುವೆ ಆಗಿರಲಿಲ್ಲ ಏನಿಲ್ಲ, ಆರಾಮಾಗಿರ್ತಾಯಿದ್ವು. ಹಂಗಾಗಿ ಚಕ್ಲಿ ಅಂತೆ, ಕೋಡುಬಳೆ ಅಂತೆ, ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅಷ್ಟಿಷ್ಟು ಇಷ್ಟ ಅಲ್ಲ, ಸಿಕ್ಕಾಪಟ್ಟೆ ನೀವು ಎಷ್ಟು ಕೊಟ್ಟರು ತಿಂತಾಯಿರ್ತೀನಿ. ಅಷ್ಟು ತುಂಬ ಇಷ್ಟ. ಕೆಲವೊಂದು ಇಷ್ಟ ಆಗಲ್ಲ ಅಷ್ಟೇ ಸ್ವೀಟಲ್ಲಿ. ಇನ್ನು ಆಲ್ಮೋಸ್ಟ್ ಅಂತೂ ಎಲ್ಲ ಇಷ್ಟ. ನನಗಂತೂ ಎಷ್ಟೊತ್ತಿಗೆ ತಿಂತೀನಪ್ಪ ಅನ್ನಿಸ್ತಾಯಿತ್ತು. ಅದಕ್ಕೆ ಸದ್ಯಕ್ಕೆ ಇಲ್ಲಿ ನಮ್ಮ ಹಸ್ಬೆಂಡ್ ಬರೋವರೆಗೆ ನೋಡೋಣ ಒಂದಷ್ಟು ಮಾಡಿಡೋಣ, ಮಾಡೋಷ್ಟು ಅವನು ಹಠ ಮಾಡೋ ಅಷ್ಟರಲ್ಲಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ಚೆನ್ನಾಗಿ ಬಂತು ಹೇಳ್ಬೇಕಂತಂದರೆ, ಸಖತ್ತಾಗಿ ಬಂತು. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ವರ್ಷಗಳೇ ಆಗಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ನೀವು ಯಾರ್ಯಾರು ಮಾಡ್ತೀರಾ ಅಂತ ಹೇಳಿ. ಈ ವಿಡಿಯೋ ಏನಾದರೂ ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಬಟ್ ಇನ್ನೇನು ಕೇಳೋಕ್ಕಾಗಲ್ಲ ನಿಮ್ಮ ಹತ್ರ, ಇದಿಷ್ಟೇ ಕೇಳೋಕ್ಕಾಗೋದು. ನೋಡಿ ನನ್ನ ಮಗ ಇದೆಲ್ಲ ನಾನು ಸ್ವಲ್ಪ ಮಾಡೋಷ್ಟು ಆಟ ಮಾಡ್ದೆ. ಸರಿ ಅಂದ್ಬಿಟ್ಟು ಇನ್ನು ಅರ್ಧ ಮಿಕ್ತು. ಮೈದಾ ಹಿಟ್ಟು ಎಷ್ಟು ಇತ್ತು ಅಷ್ಟಕ್ಕೆ ಮಾಡಿ ಸುಮ್ಮನಾದೆ. ಇಲ್ಲಿ ತವ ಎಲ್ಲ ತೊಗೊಂಡು ಆಟ ಆಡ್ಕೊಂಡು ಕೂತಿದ್ದೇನೆ. ಇಲ್ಲಿ ನೋಡಿ ಸಖತ್ತಾಗಿದೆ. ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.